ಸರ್ವಪಕ್ಷ ಸಭೆ ಕರೆದಿದ್ದಾರೆ ನಾಳೆ. ಮತ್ತೆ ಕಾವೇರಿ ನೀರು ತಮಿಳುನಾಡಿಗೆ ಬಿಟ್ಟು ಈಗ ಸಭೆ ಕರೆದ್ರೆ ಏನು ಉಪಯೋಗ ಅಂತ ಕೇಳ್ತಿದ್ದಾರೆ ಸರ್ ಬಿಜೆಪಿ. ಈಗ ದಿನಕ್ಕೆ 8ರಿಂದ 10,000 ಕ್ಯೂಸೆಕ್ಸ್ ನೀರು ಹೋಗ್ತಾ ಇದೆ. ಆರ್ಡರ್ ಮಾಡಿರುವಂಥದ್ದು 3,500 ಕ್ಯೂಸೆಕ್ಸ್. ಹೀಗಾಗಿ 7,500 ಕ್ಯೂಸೆಕ್ಸ್ ನೀರು ಜಾಸ್ತಿ ಹೋಗ್ತಾ ಇದೆ. ವಿರೋಧ ಮಾಡ್ತಿದ್ದಾರೆ ಸರ್ ಸರ್ವಪಕ್ಷ ಸಭೆ ಕರೆದಿರೋದು. ನೋಡಿ, ನಮ್ಮ ಸರ್ಕಾರ ಕರ್ನಾಟಕದ ಎಲ್ಲ ರೈತರ ಹಿತಾಸಕ್ತಿ ಕಾಪಾಡಿಕೊಂಡು ಹೋಗುವಂಥ ಒಂದು ಕೆಲಸ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ, ನಮ್ಮ ಸರ್ಕಾರ ಮಾಡ್ತದೆ. ಭಾರತೀಯ ಜನತಾ ಪಕ್ಷ ಯಾವುದೇ ವಿಚಾರದಲ್ಲಿ ನೀವು ನೋಡಿಬೇಕಾದರೆ ಈ ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ 15ನೇ ಹಣಕಾಸು ಯೋಜನೆದು 2,168 ಕೋಟಿ ನಮಗೆ ಬರಬೇಕಾಗಿತ್ತು ನ್ಯಾಯಯುತವಾಗಿ. ಆ ಹಣನೇ ರಿಲೀಸ್ ಆಗಿಲ್ಲ ಹೋದ ವರ್ಷ. 5,927 ಗ್ರಾಮ ಪಂಚಾಯತಿಗೆ ಹಂಚಿಕೆ ಆಗುವಂಥ ಹಣ ಯಾಕೆ ಹಣ ಬಿಡುಗಡೆ ಆಗಿಲ್ಲ ಅಂತೇಳಿ ಅವ್ರು ಕೇಳಬೇಕಾಗಿತ್ತಲ್ಲ. ಬರೋ ಬಗ್ಗೆ ಮಾತಾಡ್ತಾರೆ, ಗುಳೆ ಹೋಗೋದ್ರ ಬಗ್ಗೆ ಮಾತಾಡ್ತಾರೆ. ಕೇಂದ್ರದಲ್ಲಿ ಅವ್ರದ್ದೇ ಸರ್ಕಾರ ಇದೆ ಅಲ್ಲ. 15ನೇ ಹಣಕಾಸಿನ ಯೋಜನೆ ಹಣ ಯಾಕೆ ಬಂದಿಲ್ಲ, ಯಾಕೆ ಬಿಡುಗಡೆ ಆಗಿಲ್ಲ? ಇವತ್ತು ಅದರ ಜೊತೆಯಲ್ಲಿ ಅನೇಕ ನೀರಾವರಿ ಯೋಜನೆಗಳು, ಮದ ಇರ್ಬೋದು, ಏನೋ ನೆಪ ಒಡ್ಡಿ ಅವೆಲ್ಲವನ್ನು ನೆನೆದಿಗೆ ಹಾಕುವಂಥ ಒಂದು ಕೆಲಸ ಕೇಂದ್ರ ಮಾಡ್ತಾ ಇದೆ. ಇದು ಸರಿ ಇಲ್ಲ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ನವದೆಹಲಿಯಲ್ಲಿ ಎಲ್ಲ ನಮ್ಮ ಕೇಂದ್ರ ಸಚಿವರು ಮತ್ತು ಪಕ್ಷಾತೀತವಾಗಿ ಎಲ್ಲ ಸಂಸದರ ಒಂದು ಸಭೆಯನ್ನು ಮಾಡಿ ಇವತ್ತು ಕರ್ನಾಟಕ ರಾಜ್ಯದ ಏನೇನು ಯೋಜನೆಗಳಿದ್ದಾವೆ ಆ ಎಲ್ಲ ಯೋಜನೆಗಳನ್ನು ಮಂಜೂರಿ ಮಾಡಬೇಕು ಅನ್ನೋದಕ್ಕೆ ಆಗ್ರಹ ಮಾಡಬೇಕು ಎಲ್ಲ ಸಂಸದರು ಅಂತೇಳಿ ವಿನಂತಿಯನ್ನು ಮಾಡಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ